ಈ ಮಕ್ಕಳಿಗೆ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ. ಅದಕ್ಕೆ ಒಂದಿಷ್ಟು ಜನಕ್ಕೆ ಟೆಂಡರ್ ಕೊಟ್ಟಿರ್ತಾರೆ. ಆದರೆ ದುರಂತ ಏನು ಗೊತ್ತಾ, ವಿಜಯ ಕರ್ನಾಟಕದವರು ಅಲ್ಲಿಗೆ ಹೋದಾಗ ಆ ಬೇಳೆ ನೋಡಿ ಶಾಕ್ಕಾಗಿ ಹೋಗಿದ್ದಾರೆ. 50 kg ಮೂಟೆ ತಂದರೆ ಅದರಲ್ಲಿ 10ರಿಂದ 12 kg ಬರೀ ಕಲ್ಲು ಮಣ್ಣು. 38 kg ಮಾತ್ರ ಬೇಳೆ ಸಿಗೋದು. ಆದರೆ ಇನ್ನೊಂದು ಟ್ವಿಸ್ಟ್ ಇದೆ ಇಲ್ಲಿ. ಅದೇನು ಒಳ್ಳೆ ಬೇಳೆ ಅಲ್ಲ. ಆ ಬೇಳೆಯನ್ನು 3 ಗಂಟೆ ಕುದಿಸಿದ್ರೂ ಬೇಳೆ ಬೇಯೋದಿಲ್ಲ. ಬೇಳೆ ನೀರಿಗೆ ಹಾಕಿದ್ರೆ ಮುಳುಗಬೇಕು, ಇದು ತೇಲುತ್ತೆ. ಅಷ್ಟು ಕೆಟ್ಟ ಕ್ವಾಲಿಟಿಯ ಬೇಳೆಯನ್ನು ಶಾಲೆಗಳಿಗೆ ಕೊಡಲಾಗ್ತಾ ಇದೆ. ಹೆಂಗೆ ಸ್ವಾಮಿ ಮಕ್ಕಳು ತಿನ್ನೋದನ್ನು? ಏನಾಗುತ್ತೆ, ಈಗ ಬೇಳೆ ಸಾಂಬಾರು ಮಾಡಿದಾಗ ನೀವು ನೋಡಿ, ಸಾಂಬಾರು ತಿಕ್ನೆಸ್ ಬರಬೇಕು ಅಂತಂದರೆ ಬೇಳೆ ಚೆನ್ನಾಗಿ ಬೇಯಬೇಕು, ಆವಾಗ ಸಾಂಬಾರು ತಿಕ್ನೆಸ್ ಬರೋದು. ಇಲ್ಲಿ ಸಾಂಬಾರು ನೀರು ಯಾಕೆ? ಬೇಳೆ ಬೇಯ್ತಾನೆ ಇಲ್ಲ. ಇಲ್ಲಿ ನಾನು ಟೆಂಡರ್ ಕೊಟ್ಟವ್ನಿಗೆ ಹೇಳ್ಬೇಕಾ, ಟೆಂಡರ್ ತಗೊಂಡವ್ನಿಗೆ ಹೇಳ್ಬೇಕಾ, ಅದನ್ನು ಸರಬರಾಜು ಮಾಡಿದವ್ನಿಗೆ ಹೇಳ್ಬೇಕಾ? 70-72 ರೂಪಾಯಿ ಏನು ಕೊಡೋಕ್ಕೆ ಸಾಧ್ಯ? ಅದು ಆ ಕಳಪೆ ಬೇಳೆಯನ್ನು, ಕಳಪೆಯನ್ನು ಹುಡುಕು ತೆಗೆಯೋದಿದೆಯಲ್ಲ, ಎಲ್ಲೆಲ್ಲೋ ಕಳಿತೀರಲ್ರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಕಳಿತೀರಿ, ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ. ನಿಜಕ್ಕೂ ಇದು ಒಪ್ಪುವಂಥದ್ದಲ್ಲ, ಅಕ್ಸೆಪ್ಟಬಲ್ ಅಲ್ಲ. ಮಕ್ಕಳ ಭವಿಷ್ಯದ ಜೊತೆಗೆ, ಮಕ್ಕಳ ಅನ್ನದ ಜೊತೆಗೆ ದಯವಿಟ್ಟು ಆಟ ಆಡಬೇಡಿ. ನಿಮ್ಮ ಮನೆಯ ಮಕ್ಕಳು ಮೃಷ್ಟಾನ್ನ ಭೋಜನ ಮಾಡ್ತಾ ವೆರೈಟಿ ಊಟಗಳನ್ನು ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನದ ಒಂದು ಹೊತ್ತು ಊಟಕ್ಕೆ ಶಾಲೆಗೆ ಬರುವ ಮಕ್ಕಳಿಗೆ ಈ ಕೆಟ್ಟ ಆಹಾರವನ್ನು ತಿನ್ನಿಸಬೇಡಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತಿನ ವಿಜಯ ಕರ್ನಾಟಕದ ಮುಖಪುಟದಲ್ಲಿ ಎಳನಾಡು ಮಂಜು ಅಂತ ದಾವಣಗೆರೆ ವಿಜಯ ಕರ್ನಾಟಕ ರಿಪೋರ್ಟ್ರು ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಅದನ್ನು ನೋಡಿ ನಿಜವಾಗ್ಲೂ ಹೊಟ್ಟೆ ಉರಿದೋಯ್ತು. ಈ ಮಕ್ಕಳಿಗೆ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ. ಅದಕ್ಕೆ ಒಂದಿಷ್ಟು ಜನಕ್ಕೆ ಟೆಂಡರ್ ಕೊಟ್ಟಿರ್ತಾರೆ. ಕಳೆದ 54 ದಿನದಲ್ಲಿ 47,000 ಕ್ವಿಂಟಾಲ್ಗಳಷ್ಟು ಬೇಳೆಯನ್ನು ರಾಜ್ಯದ ಬೇರೆ ಬೇರೆ ಶಾಲೆಗಳಿಗೆ ಕಳಿಸಲಾಗಿದೆ. ಆದರೆ ದುರಂತ ಏನು ಗೊತ್ತಾ, ವಿಜಯ ಕರ್ನಾಟಕದವರು ಅಲ್ಲಿಗೆ ಹೋದಾಗ ಆ ಬೇಳೆ ನೋಡಿ ಶಾಕ್ಕಾಗಿ ಹೋಗಿದ್ದಾರೆ. ನೀವು ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರಿಪೋರ್ಟ್ನಲ್ಲಿ ಕಾಣುತ್ತೆ ನಾರ್ಮಲ್ ಬೇಳೆಗೂ ಶಾಲೆಗೆ ಹೋಗ್ತಿರುವ ಬೇಳೆಗೂ ಇರುವ ವ್ಯತ್ಯಾಸ. 1 kg ಬೇಳೆಗೆ ಹೊರಗಡೆ ಮಾರ್ಕೆಟ್ನಲ್ಲಿ 120, 130 ಅಂದರೆ ಒಳ್ಳೆ ಬೇಳೆಗೆ. ಬಟ್ ಎಲ್ಲದಕ್ಕೂ ತುಂಬಿ ದುಡ್ಡು ಕೊಡುವ ಸರ್ಕಾರ, ಅಂದರೆ ಒಂದು 500 ರೂಪಾಯಿ ಇರೋದಕ್ಕೆ 1000 ರೂಪಾಯಿ ತನಕ ಟೆಂಡರ್ ಕರೆದು ಕೊಡುವಂತಹ ಸರ್ಕಾರ ಬೇಳೆ ಕೊಟ್ಟಿರೋದು 70-72 ರೂಪಾಯಿ. 70-72 ರೂಪಾಯಿಗೆ ಎಂಥ ಬೇಳೆ ಬರ್ಬೋದು? ದಾವಣಗೆರೆಯ ಶಾಲೆಗಳಿಗೆ ಹೋಗ್ತಾ ಇದ್ದಿದ್ದು ಕಲಬುರಗಿಯ ಒಂದು ಮೂಲದ ಒಂದು ಕಂಪನಿಯಿಂದ ಟೆಂಡರ್ ಮಾಡಿಸ್ಕೊಂಡು ಅವರು ಅಲ್ಲಿಗೆ ಸರಬರಾಜು ಮಾಡ್ತಾ ಇದ್ದಾರೆ. 50 kg ಮೂಟೆ ತಂದರೆ ಅದರಲ್ಲಿ 10ರಿಂದ 12 kg ಬರೀ ಕಲ್ಲು ಮಣ್ಣು. 38 kg ಮಾತ್ರ ಬೇಳೆ ಸಿಗೋದು. ಆದರೆ ಇನ್ನೊಂದು ಟ್ವಿಸ್ಟ್ ಇದೆ ಇಲ್ಲಿ. ಅದೇನು ಒಳ್ಳೆ ಬೇಳೆ ಅಲ್ಲ. ಆ ಬೇಳೆಯನ್ನು 3 ಗಂಟೆ ಕುದಿಸಿದ್ರೂ ಬೇಳೆ ಬೇಯೋದಿಲ್ಲ. ಅದನ್ನು ಮಕ್ಕಳು ತಿನ್ನಬೇಕು. ಅರೆ ಬೆಂದ ಬೇಳೆಗಳು. ಬೇಳೆ ನೀರಿಗೆ ಹಾಕಿದ್ರೆ ಮುಳುಗಬೇಕು, ಇದು ತೇಲುತ್ತೆ. ಕಲ್ಲು ಮಣ್ಣು ಸಮೇತ ಹಾಕಿದ್ರೆ ಅಷ್ಟೇ ಮುಳುಗೋದು. ಅಷ್ಟು ಕೆಟ್ಟ ಕ್ವಾಲಿಟಿಯ ಬೇಳೆಯನ್ನು ಶಾಲೆಗಳಿಗೆ ಕೊಡಲಾಗ್ತಾ ಇದೆ. ಹೆಂಗೆ ಸ್ವಾಮಿ ಮಕ್ಕಳು ತಿನ್ನೋದನ್ನು? ಎಲ್ಲೆಲ್ಲೋ ಆಯಿತು, ನೀವು ರಸ್ತೆ ಮಾಡಿಲ್ವಾ ಬೇಡ, ಬಿಲ್ಡಿಂಗ್ ಕಟ್ಟಿಲ್ವಾ ಬೇಡ, ಶಂಕುಸ್ಥಾಪನೆ ಆಗಿಲ್ವಾ ಬೇಡ, ಮಕ್ಕಳಿಗೆ ಬಿಸಿಯೂಟದ ಹೆಸರಿನಲ್ಲಿ ಆರೋಗ್ಯ ಹಾಳು ಮಾಡುವಂತಹ ಈ ತರಹದ ಬೇಳೆಯನ್ನು ಕೊಟ್ಟರೆ ಮಕ್ಕಳು ಹೆಂಗೆ ಊಟ ಮಾಡ್ತಾರೆ? ಬಡವರು ಮಕ್ಕಳು ಸ್ವಾಮಿ ಅಲ್ಲಿ ಬರೋದು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳ ತನಕ ಇಡೀ ರಾಜ್ಯದಲ್ಲಿ ಬಿಸಿ ಊಟ ಕೊಡ್ತೀರಿ. ಅದು ಹೇಗೆ? ಬೇಳೆ ಲೆಕ್ಕದಲ್ಲಿ 1ನೇ ಕ್ಲಾಸಿಂದ 6ನೇ ಕ್ಲಾಸ್ ಮಕ್ಕಳಿಗೆ 20 ಗ್ರಾಮ್ನಷ್ಟು ಬೇಳೆ ಒಂದು ಹೊತ್ತಿಗೆ. ಹೈಸ್ಕೂಲ್ ಅಂದರೆ 7ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕದ ಮಕ್ಕಳಿಗೆ 30 ಗ್ರಾಮ್ ಬೇಳೆ ಹೋಗುತ್ತೆ ಪ್ರತಿದಿನಕ್ಕೆ. ಆ ಬೇಳೆಯನ್ನು ಪಾಪ ಆ ಅಡುಗೆ ಮಾಡುವವರು ಬೇಯಿಸಿ ಅದನ್ನೂ ಬೇಯ್ದೆ ಕೊನೆಗೆ ಏನಾಗುತ್ತೆ, ಈಗ ಬೇಳೆ ಸಾಂಬಾರು ಮಾಡಿದಾಗ ನೀವು ನೋಡಿ, ಸಾಂಬಾರು ತಿಕ್ನೆಸ್ ಬರಬೇಕು ಅಂತಂದರೆ ಬೇಳೆ ಚೆನ್ನಾಗಿ ಬೇಯಬೇಕು, ಆವಾಗ ಸಾಂಬಾರು ತಿಕ್ನೆಸ್ ಬರೋದು. ಇಲ್ಲಿ ಸಾಂಬಾರು ನೀರು ಯಾಕೆ? ಬೇಳೆ ಬೇಯ್ತಾನೆ ಇಲ್ಲ. ನನಗೆ ಆಶ್ಚರ್ಯ ಆಗಿದ್ದು, ಮಾರ್ಕೆಟ್ ಪ್ರೈಸೇ 120-130 ರೂಪಾಯಿ ಇರಬೇಕಾದ್ರೆ ಬೇಳೆದು, ಇವರು ಟೆಂಡರ್ ಕರೆದಾಗ 150 ರೂಪಾಯಿ ಹತ್ತಿರ ಇತ್ತಂತೆ. ಅವಾಗ ಅರ್ಧ ರೇಟಿಗೆ ಕೊಟ್ಟಿದ್ದಾರೆ. ಆಯಿತು, ಇವಾಗ ಕಳೆದ 1 ತಿಂಗಳಲ್ಲಿ ಬೇಳೆ ರೇಟ್ ಕಮ್ಮಿ ಆಗಿದೆ. ರಿಪೋರ್ಟ್ ಪ್ರಕಾರ ಮಂಜು ಅವರು ತುಂಬ ನೀಟಾಗಿ ಒಳ್ಳೆ ವರದಿಯನ್ನು ಮಾಡಿದ್ದಾರೆ. ಮಂಜು, ನಿಜಕ್ಕೂ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಟ್ ದ ಸೇಮ್ ಟೈಮ್ ವಿಜಯ ಕರ್ನಾಟಕದವರು ಅದನ್ನು ಮುಖಪುಟದಲ್ಲಿ ಕ್ಯಾರಿ ಮಾಡಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೂ, ವಿಜಯ ಕರ್ನಾಟಕದವರಿಗೂ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದರೆ ಆ ಮಕ್ಕಳ ಪರಿಸ್ಥಿತಿ ಏನಾಗ್ತಾ ಇರ್ಬೋದು? ನಾವೆಲ್ಲ ಮನೇಲಿ ತಿನ್ನೋಷ್ಟು ತಿಂದು ಉಳಿದಿದ್ದನ್ನು ಸೈಡಿಗೆ ಡಸ್ಟ್ಬಿನ್ಗೆ ಹಾಕಿಬಿಡ್ತೀವಿ. ಆ ಅನ್ನದ ಬೆಲೆ ಗೊತ್ತಾಗಲ್ಲ ನಮಗೆ. ಆದರೆ ಇಲ್ಲಿ ಆ ಮಕ್ಕಳು, ಎಷ್ಟೋ ಜನ ಮಧ್ಯಾಹ್ನದ ಊಟಕ್ಕೋಸ್ಕರ ಮಕ್ಕಳನ್ನು ಶಾಲೆಗೆ ಕಳಿಸೋರಿದ್ದಾರೆ.
ಮಧ್ಯಾಹ್ನದ ಊಟಕ್ಕೋಸ್ಕರ ಮಕ್ಕಳನ್ನು ಶಾಲೆಗೆ ಕಳಿಸೋರಿದ್ದಾರೆ. ಅಂತಹ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಷ್ಟು ಕೆಟ್ಟ ಕ್ವಾಲಿಟಿಯ ಬೇಳೆಯನ್ನು ಸರ್ಕಾರ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ಸಂಬಂಧಪಟ್ಟ ಸಚಿವರು ಇದನ್ನು ನೋಡಿದ ತಕ್ಷಣ ಇದು ಏನು ತಗೋತಾರೋ, ಏನು ತೀರ್ಮಾನ ಮಾಡ್ತಾರೋ ಬೇರೆ. ಆ ಟೆಂಡರ್ ಇಲ್ಲಿ ನಾನು ಟೆಂಡರ್ ಕೊಟ್ಟವ್ನಿಗೆ ಹೇಳಬೇಕಾ, ಟೆಂಡರ್ ತಗೊಂಡವ್ನಿಗೆ ಹೇಳಬೇಕಾ, ಅದನ್ನು ಸರಬರಾಜು ಮಾಡಿದವ್ನಿಗೆ ಹೇಳಬೇಕಾ? 70-72 ರೂಪಾಯಿ ಏನು ಕೊಡೋಕ್ಕೆ ಸಾಧ್ಯ? 50 kg ಮೂಟೆಯಲ್ಲಿ ಹತ್ತತ್ರ ನಿಮಗೆ 20% ಬರೀ ಕಲ್ಲು ಮಣ್ಣು ತುಂಬಿರ್ತೀರಿ ಅಂತಂದರೆ ವೆಯ್ಟ್ ಬರಬೇಕು 50 kg ಅನ್ನುವ ಕಾರಣಕ್ಕೆ. ಹೇಗೆ ನೀವು ಯೋಚನೆ ಮಾಡಿ, ಇವರೇನೋ ತುಂಬ ಕಳಿಸ್ಬಿಡ್ತಾರೆ. ಪಾಪ ಅಲ್ಲಿ ಅಡುಗೆ ಮಾಡೋರು ಇರ್ತಾರಲ್ಲ, ಅವ್ರುಗಳು ಕೂತ್ಕೊಂಡು ಬೇಳೆನ, ಮಣ್ಣನ್ನು, ಕಲ್ಲನ್ನು ಸಪ್ರೇಟ್ ಮಾಡಬೇಕಲ್ಲ. ಅದು ಆ ಕಳಪೆ ಬೇಳೆಯನ್ನು, ಕಳಪೆಯನ್ನು ಹುಡುಕು ತೆಗೆಯೋದಿದೆಯಲ್ಲ, ಎಂಥ ಪರಿಸ್ಥಿತಿ ಇರ್ಬೋದು ಅದು. ಸರ್ಕಾರ ಈ ಕಡೆ ತಿರುಗಿ ನೋಡಬೇಕು. ವಿಜಯ ಕರ್ನಾಟಕದವರ ಈ ವರದಿಗೆ ಫಲಶ್ರುತಿ ಸಿಗಬೇಕು. ಎಲ್ಲೆಲ್ಲೋ ಕಳಿತೀರಲ್ರಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಳಿತೀರಿ, ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ. ಜಾತಿ ಗಣತಿ ಮಾಡಿದ್ರಿ 650 ಕೋಟಿ, ಎಲ್ಲೋಯ್ತಂತಲೇ ಗೊತ್ತಿಲ್ಲ, ವೇಸ್ಟ್ ಆಗೋಯ್ತು. ಆ ಥರ ವೇಸ್ಟ್ ಆಗುವ ಧರ್ಮಗಳ ಆಧಾರದ ಮೇಲೆ ನೀವು ಇಷ್ಟಿಷ್ಟು ಕೋಟಿ ದುಡ್ಡು ಕೊಡುವ ಬದಲು ಆ ಮಕ್ಕಳ ಆರೋಗ್ಯದ ಕಡೆ, ಯಾಕಂದರೆ ಅವ್ರ ಭವಿಷ್ಯ ರೀ, ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಆ ಮಕ್ಕಳು ಈ ತರಹದ ಕಳಪೆ ಆಹಾರವನ್ನು ತಿಂದು ಹೊಟ್ಟೆ ನೋವು ಬರೆಸ್ಕೊಂಡು, ಬೇದಿ ಬರೆಸ್ಕೊಂಡು, ಒದ್ದಾಡಿಕೊಂಡು ಈ ಒಂದು ಕೆಟ್ಟ ಊಟ ಮಾಡೋಕ್ಕೆ ಅವರು ಅಲ್ಲಿ ತನಕ ಬರಬೇಕಾ? ನಿಜಕ್ಕೂ ಇದು ಒಪ್ಪುವಂಥದ್ದಲ್ಲ, ಅಕ್ಸೆಪ್ಟಬಲ್ ಅಲ್ಲ. ಮಕ್ಕಳ ಭವಿಷ್ಯದ ಜೊತೆಗೆ, ಮಕ್ಕಳ ಅನ್ನದ ಜೊತೆಗೆ ದಯವಿಟ್ಟು ಆಟ ಆಡಬೇಡಿ, ದಯವಿಟ್ಟು ಆಟ ಆಡಬೇಡಿ. ಬೇರೆ ಎಲ್ಲಿ ಎಷ್ಟಾದರೂ ತಿನ್ನಿ ನೀವು, ಅದು ನಿಮ್ಮಿಷ್ಟ. ಅಧಿಕಾರದಲ್ಲಿದ್ದಾಗ ಪ್ರತಿಯೊಂದು ಸರ್ಕಾರವು ಬಂದಿದ್ದು ಮಾಡೋದು ಅದನ್ನೇ, ತಿನ್ನುವ ಕೆಲಸ. ಆದರೆ ತಿನ್ನುವ ಅನ್ನಕ್ಕಲ್ಲಿ ಹಾಕಬೇಡಿ. ನಿಮ್ಮ ಮನೆಯ ಮಕ್ಕಳು ಮೃಷ್ಟಾನ್ನ ಭೋಜನ ಮಾಡ್ತಾ ವೆರೈಟಿ ಊಟಗಳನ್ನು ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನದ ಒಂದು ಹೊತ್ತು ಊಟಕ್ಕೆ ಶಾಲೆಗೆ ಬರುವ ಮಕ್ಕಳಿಗೆ ಈ ಕೆಟ್ಟ ಆಹಾರವನ್ನು ತಿನ್ನಿಸಬೇಡಿ. ಕೈ ಮುಗಿದು ಬೇಡ್ಕೋತೀನಿ. ನಿಮಗೇನು ಅನಿಸ್ತು ಈ ವರದಿ ನೋಡಿ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.